135 ಸ್ಥಾನ ಗೆದ್ದು ಭರ್ಜರಿ ಬಹುಮತದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಸಿದ್ದರಾಮಯ್ಯ ಸಿಎಂ, ಡಿ.ಕೆ. ಶಿವಕುಮಾರ್ ಡಿ.ಸಿ.ಎಂ. ಬಟ್ ಕಾಂಗ್ರೆಸ್ ಲೋಕಸಭೆ ಅಭ್ಯರ್ಥಿಗಳಿಗೆ ಭಾಳ ದೊಡ್ಡ ಕೊರತೆ ಇದೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಬೆಂಗಳೂರು ನಗರದ ಇನ್ಚಾರ್ಜ್ ಮಂತ್ರಿ ಅವರೇ. ಬಟ್ ಕ್ಯಾಂಡಿಡೇಟ್ಗಳ ಬಗ್ಗೆ ಭಾಳ ಸಮಸ್ಯೆ. ಗ್ರಾಮಾಂತರ ಅವ್ರ ಸಹೋದರ, ಚಿಕ್ಕಬಳ್ಳಾಪುರಕ್ಕೆ ಯಲಹಂಕ ಕೂಡ ಸೇರುತ್ತೆ. ಸೊ ಅಲ್ಲೂ ಕೂಡ ಇನ್ನೂ ಕ್ಯಾಂಡಿಡೇಟ್ ಬಗ್ಗೆ ಇದಾಗಿಲ್ಲ. ಬೆಂಗಳೂರು ಸೆಂಟ್ರಲ್ಲು, ಸೌತು, ನಾರ್ತು ಅಭ್ಯರ್ಥಿಗಳು ಹುಡುಕಾಡ್ತಲ್ಲಿದ್ದಾರೆ. ಸೊ ಹೇಗೆ ಅಂದರೆ ನಿಮ್ಗೆ ಗೊತ್ತಿರಲಿ, ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅಪ್ಪ ಮಗ, ಇಬ್ಬರು ಕೂಡ ತಂದೆ ಮಗ. ವಿಜಯನಗರದ ಶಾಸಕ ಕೃಷ್ಣಪ್ಪನವರು ಗೋವಿಂದರಾಜನಗರಕ್ಕೆ ಪ್ರಿಯಾ ಕೃಷ್ಣ ಅವರು. ಈಗಾಗಲೇ ಎಂ ಕೃಷ್ಣಪ್ಪ ಬ್ಯಾಂಗ್ಳೂರು ಸೌತ್ ಚುನಾವಣೆಯಿಂದ ಸೋತಿದ್ದಾರೆ ಈ ಹಿಂದೆ. ಇದುವರೆಗೂ ಅವ್ರು 4ನೇ ಬಾರಿ MLA. ಪ್ರಿಯಾ ಕೃಷ್ಣ ಬೈ ಎಲೆಕ್ಷನ್ ಸೇರಿದಂತೆ ಇವತ್ತಿನವರೆಗೂ ಅವರು ಹ್ಯಾಟ್ರಿಕ್ ಅಂದರೆ 3 ಬಾರಿ ಗೆದ್ದಿದ್ದಾರೆ. ಹ್ಯಾಟ್ರಿಕ್ ಅಂತ ನಾವು ಹೇಳೋಂಗಿಲ್ಲ, 3 ಬಾರಿ ಚುನಾವಣೆಯನ್ನು ಗೆದ್ದಿದ್ದಾರೆ. ಈಗ ಅವರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿಸ್ಬೇಕು ಅಂತ ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ ನಾಯಕರೆಲ್ಲ. ಬನ್ನಿ ಅಂತ. ಹೀಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕೃಷ್ಣ ಬೈರೇಗೌಡರು ನಿಂತು ಸೋತಿದ್ದಾರೆ ಈ ಕ್ಷೇತ್ರದಲ್ಲಿ. ಯಾಕಂದರೆ ಇಲ್ಲಿ ಮಂತ್ರಿ ಬ್ಯಾಟ್ರಾಯಂಪುರ, ಹೆಬ್ಬಾಳ, ಪುಲ್ಕೇಶಿ ನಗರ, KR ಪುರಮ್ಮು, ದಾಸರಳ್ಳಿ, ಮಲ್ಲೇಶ್ವರಮ್ಮು, ಮಹಾಲಕ್ಷ್ಮಿ ಲೇಔಟು, ಯಶವಂತಪುರ ಸೇರಿದಂಗೆ ಇದು ಲೋಕಸಭಾ ಕ್ಷೇತ್ರ. ಸೊ ಈ ಬಾರಿ ಕೃಷ್ಣಪ್ಪ ಅವ್ರ ಮನೆಗೆ ಹೋಗಿ ಪ್ರಿಯಾ ಕೃಷ್ಣ ಅವ್ರನ್ನ ಅಭ್ಯರ್ಥಿ ಮಾಡಬೇಕು, ಮೊದಲು ಕುಸುಮ ಅವ್ರು ಮಾಡಬೇಕು ಅಂತ ಓಡಾಡ್ತಿದ್ರು. ಅವ್ರು ಆಗಲ್ಲ, ಸುತಾರಾಮನ್ ಒಪ್ಪಲಿಲ್ಲ. ಈಗ ಪ್ರಿಯಾ ಕೃಷ್ಣ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಪ್ರಿಯಾ ಕೃಷ್ಣ ಅವರು ಗೋವಿಂದರಾಜನಗರ ಕ್ಷೇತ್ರದ ಶಾಸಕರು. ಅವ್ರಿಗೂ ಈ ನಾರ್ತಿಗೆ ಏನು ಸಂಬಂಧ ಇಲ್ಲ ಮೀನ್ಸ್ ಪೊಲಿಟಿಕಲಿ ಅವರು ಬೆಂಗಳೂರು ಉತ್ತರ ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರುತ್ತೆ, ಗೋವಿಂದರಾಜನಗರ ಮತ್ತು ವಿಜಯನಗರ. ಆದರೆ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಹೋಗ್ತಾರೆ. ಕೃಷ್ಣಪ್ಪ ಅವರು ಈ ಹಿಂದೆ MLC ಆಗಿದ್ದರು. 2008ರಿಂದ ವಿಜಯನಗರ ಕ್ಷೇತ್ರದ ಶಾಸಕರು, 4 ಬಾರಿ ಶಾಸಕರು. 2008, 13, 18, 23 4 ಬಾರಿ ಶಾಸಕರು ಕೃಷ್ಣಪ್ಪನವರು. ಪ್ರಿಯಾ ಕೃಷ್ಣ 2009 ಸೋಮಣ್ಣ ಅವ್ರನ್ನ ಬೈ ಎಲೆಕ್ಷನಲ್ಲಿ ಸೋಲ್ತಾರೆ, 13ರಲ್ಲಿ ಗೆಲ್ತಾರೆ ಮತ್ತು ಮೊನ್ನೆ ಗೆದ್ದಿದ್ದಾರೆ. 3 ಬಾರಿ ಶಾಸಕರು ಪ್ರಿಯಾ ಕೃಷ್ಣ. ಕೃಷ್ಣ ಬೈರೇಗೌಡರು ಇಲ್ಲಾಗಲೇ ನಿಂತು ಸೋತಿದ್ದಾರೆ. ಹಾಲಿ ಸಚಿವರಿದ್ದಾರೆ ಇಲ್ಲಿ, ಬ್ಯಾಟ್ರಾಯಂಪುರ MLA ಜೊತೆಗೆ ಅವ್ರ ಮಂತ್ರಿ, ಹೆಬ್ಬಾಳಕ್ಕೆ MLA ಮತ್ತು ಮಂತ್ರಿ. ಅವರಿಬ್ಬರು ಹೋಗಿ ಅವ್ರನ್ನ ಕರ್ಕೊಬರಕ್ಕೆ ಹೋಗ್ತಾರೆ. ಒಂದು ಸಂದಿಗ್ಧ ಸನ್ನಿವೇಶ ಅನ್ನೋದು, ಅವ್ರನ್ನ ಮಂತ್ರಿ ಮಾಡಿಲ್ಲ. ರಾಮಲಿಂಗಾರೆಡ್ಡಿ ಮತ್ತು ಅವ್ರ ಮಗಳು ಹೇಳ್ತಾರೆ, ಮಗಳು ಸೋಲ್ತಾರೆ, ರಾಮಲಿಂಗಾರೆಡ್ಡಿ ಮಂತ್ರಿ ಮಾಡ್ತಾರೆ. ನಿಮ್ಗೊಂದು ಭಾಳ ಸೋಜಿಗದ ವಿಷಯ, ಕೃಷ್ಣಪ್ಪನವರು ಫಸ್ಟ್ MLC ಆಗಿರ್ತಾರೆ. 8ರಿಂದ MLA, 4 ಬಾರಿ MLA, ಬಟ್ ಅವ್ರನ್ನ ಮಂತ್ರಿ ಮಾಡಿಲ್ಲ. ಪ್ರಿಯಾ ಕೃಷ್ಣ MLA ಆಗಿದ್ದು 2009ರಲ್ಲಿ. ಆದರೆ 2010ರಲ್ಲಿ BBMP ಚುನಾವಣೆ ಸೋತು ನಂತರ ಒಂದು ಸಲ MLC, 2 ಸಲ MLA ಆಗಿ ಮಂತ್ರಿ ಆಗಿದ್ದಾರೆ ಬೈರತಿ ಸುರೇಶ್. ಅವರು ಕೂತ್ಕೋತಾರೆ ಅವ್ರ ಮನೆಗೆ. ಬೈರತಿ ಸುರೇಶ್ಕಂತ ಸೀನಿಯರ್ ಪ್ರಿಯಾ ಕೃಷ್ಣ MLA ಆಗಿ, ಅವ್ರು MLC ಆಗಿರೋ ಬೈರತಿ ಸುರೇಶ್ ಅದು ಬಿಡಿ, MLA ಆಗಿ ಪ್ರಿಯಾ ಕೃಷ್ಣ ಸೀನಿಯರ್ ಬೈರತಿ ಸುರೇಶ್ಗಿಂತ. 13ರಲ್ಲಿ MLA ಆಗೋದು ಬೈರತಿ ಸುರೇಶ್. ಆದರೆ 2009ರಲ್ಲಿ MLA ಆಗ್ತಾರೆ ಪ್ರಿಯಾ ಕೃಷ್ಣ, ಗೋವಿಂದರಾಜನಗರ MLA. ಅವ್ರನ್ನ ಮಂತ್ರಿ ಮಾಡಿಲ್ಲ ಬಿಡಿ, ಅವ್ರ ಅಪ್ಪನ್ನೂ ಮಂತ್ರಿ ಮಾಡಿಲ್ಲ ಕೃಷ್ಣಪ್ಪ ಅವ್ರನ್ನ. ಅಪ್ಪ ಮಗ ಇಬ್ಬರು MLA ಆದರೂ ಮಂತ್ರಿ ಮಾಡಲಿಲ್ಲ. ಕೃಷ್ಣಪ್ಪ ಅವರು ಹಳೆ ಮೈಸೂರು ಭಾಗದ ಒಂದು ರೀತಿಯ ಒಕ್ಕಲಿಗ ನಾಯಕ, ಅಂದರೆ ಸೈಲೆಂಟ್. ಒಕ್ಕಲಿಗರಲ್ಲಿ ಅತಿ ಹೆಚ್ಚು ತನ್ನ ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿದ್ದು ಕೃಷ್ಣಪ್ಪನವರು. ಡಿ.ಕೆ. ಶಿವಕುಮಾರ್ ಅವ್ರದ್ದೆಲ್ಲ ಈಗ 10-15 ವರ್ಷದಲ್ಲಿ ರೈಸ್ ಆಗಿರೋದು ಆಸ್ತಿ ಡಿ.ಕೆ. ಶಿವಕುಮಾರ್ ಅವ್ರದ್ದು. ಆದರೆ ಡಿ.ಕೆ. ಶಿವಕುಮಾರ್ ಅವ್ರಿಗಿಂತ ಮೊದಲೇ ಅತಿ ಹೆಚ್ಚು 106 ಕೋಟಿಯಲ್ಲಿ ಆಸ್ತಿ ಘೋಷಣೆ ಮಾಡ್ಕೊಂಡಿದ್ದು ಕೃಷ್ಣಪ್ಪನವರು. 2008ರಿಂದ MLA, ಅದಕ್ಕೂ ಮೊದಲೇ MLC ಆಗಿದ್ದರು. ಕೃಷ್ಣ ಬೈರೇಗೌಡರು ಹೋಗಿ ಕೂತ್ಕೋತಾರೆ ಅವ್ರ ಮನೆಗೆ, ಇಲ್ಲ ಪ್ರಿಯಾ ಕೃಷ್ಣ ಅವರ ನಿಲ್ಲಿಸಬೇಕು ಅಂತ. ಬಟ್ ಸುತಾರಾಮ್ ಕೃಷ್ಣಪ್ಪ ಅವರು ಒಪ್ಪಿಲ್ಲ, ಪ್ರಿಯಾ ಕೃಷ್ಣ ಅವರು ಒಪ್ಪಿಲ್ಲ. ಯಾಕೆ ಅಂತಂದರೆ ಕಾಂಗ್ರೆಸ್ಸಲ್ಲಿ ಕೃಷ್ಣಪ್ಪ ಅವ್ರನ್ನ ತುಳಿಲೇಬೇಕು ಅನ್ನೋದು ಒಂದು ವರ್ಗ. ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅವ್ರನ್ನ ತುಳಿಲೇಬೇಕು ಅನ್ನೋದು ಒಂದು ವರ್ಗ ವರ್ಕ್ ಮಾಡಿತ್ತು. ಅವ್ರಿಗೆ ಮಂತ್ರಿಗಿರಿ ಅಂತ ತಪ್ಪಿಸಿದ್ರು. ಈಗೇನೋ ಲೋಕಸಭೆ ಆದಮೇಲೆ ಅವ್ರನ್ನ ಮಂತ್ರಿ ಮಾಡ್ತೀವಿ ಅಂತೆಲ್ಲ ಮಾತಾಡ್ತಿದ್ದಾರೆ. ಬಹುತೇಕ ಮಂತ್ರಿಗಳು ಲೋಕಸಭೆಯಲ್ಲಿ ಗೆದ್ದಿಲ್ಲ ಅಂದರೆ ಅವರ ಸ್ಥಾನವನ್ನು ತ್ಯಾಗ ಮಾಡಬೇಕಾಗತ್ತೆ. ಈ ಕಾರಣಕ್ಕೋಸ್ಕರ ಆಮೇಲೆ ಎರಡನೇದೇನು ಅಂತಂದರೆ, ತುಂಬ ಸಾಮರ್ಥ್ಯ ಇದ್ದರೂ ಅವರು ಫೋಕಸ್ ಮಾಡ್ಕೊಳ್ಳಿಲ್ಲ ಕೃಷ್ಣಪ್ಪನವರು. ಹಳೆ ಮೈಸೂರು ಭಾಗದ ಒಕ್ಕಲಿಗ ಪ್ರಬಲ ನಾಯಕ ಆಗಿ ಬೆಳೆಯುವಂಥ ಅವಕಾಶಗಳಿತ್ತು, ಬಟ್ ಅದು ಮಾಡ್ಕೊಳ್ಳಿಲ್ಲ. ಅದು ಪ್ರಬಲರೇ, ಈಗೇನು ಪ್ರಬಲ ಅಲ್ವಾ, ಪ್ರಬಲರೇ. ಅಪ್ಪ ಮಗ ಇಬ್ಬರು ಗೆದ್ದವರಲ್ಲ. ಸೊ ಈಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ
ಪ್ರಿಯಾ ಕೃಷ್ಣ ಅವ್ರನ್ನ ಕ್ಯಾಂಡಿಡೇಟ್ ಮಾಡಲೇಬೇಕು ಅಂತ ಆಗ್ತದೆ. ಬಟ್ ಅವ್ರು ಸುತಾರಾಮ್ ಒಪ್ತಾ ಇಲ್ಲ. ಯಾಕೆ ಈ ವಿಷಯ ಪ್ರಸ್ತಾಪ ಅಂದರೆ ಪ್ರಿಯಾ ಕೃಷ್ಣಪ್ಪ ಅವರ ಶಕ್ತಿ ಈಗ ಅರ್ಥ ಆಯ್ತಾ ಕಾಂಗ್ರೆಸ್ಗೆ ಅಂತ. ಕಾಂಗ್ರೆಸ್ ಈ ಹಿಂದೆ ಚುನಾವಣೆಗಳು ಬೇರೆ ಕತೆ, ಬಟ್ ಈ ಚುನಾವಣೆ ಲೋಕಸಭೆ ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂತ ಹೊರಟಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಸವಾಲಿನ ಕೆಲಸ ಇದು. ಡಿ ಕೆ ಶಿವಕುಮಾರ್ಗೆ ಸವಾಲಿನ ಕೆಲಸ. ತಾನೇ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್. ಅಲ್ಲಿ ಗ್ರಾಮಾಂತರದಲ್ಲಿ ಕೂಡ ಟಫ್ ಫೈಟ್ ಆಗ್ತಿದೆ ಸಹೋದರನಿಗೆ. ಇಲ್ಲಿ ಒಂದೂ ಗೆದ್ದಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಪ್ರತಿಷ್ಠೆ ಕೂಡ ಮಣ್ಣಾಗತ್ತೆ. ಈ ಕಾರಣಕ್ಕೆ ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕೆ ಹೋಗಿದ್ದಾರೆ. ಆಗಲೇ ಕೃಷ್ಣ ಬೈರೇಗೌಡರು ನಿಂತು ಸೋತಿದ್ದಾರೆ. ಹಾಗಾಗಿ ಗೆಲುವಿನ ಬಗ್ಗೆ ಅವ್ರಿಗೂ ಭರವಸೆ ಇಲ್ಲ. ಆ್ಯಂಡ್ ಭೈರತಿ ಸುರೇಶ್ ಅವ್ರಿಗೂ ಆ ಭರವಸೆ ಇಲ್ಲ. ಸೊ ಈ ಕಾರಣಕ್ಕಾಗಿ ಪ್ರಿಯಾ ಕೃಷ್ಣ ಅವ್ರನ್ನ ಕರೆ ತರಲೇಬೇಕು ಅಂತ ಬಲವಾದಂಥ ಪ್ರಯತ್ನ ಆಗ್ತದೆ. ಬಟ್ ಪ್ರಿಯಾ ಕೃಷ್ಣ ಬಂದು ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆ ಮಾಡೋ ಸಾಧ್ಯತೆ ತೀರಾ ಕಡಿಮೆ. ಇಷ್ಟೆಲ್ಲ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಇವರು ನಮ್ಮನ್ನು ಯಾಕೆ ಬಲಿ ಕೊಡಬೇಕಲ್ಲಿ ಅಂತ ಅವ್ರದ್ದು ಕೂಡ ಒಂದಷ್ಟು ಚರ್ಚೆ ಇದೆ. ನಾನು ಆಗಲೇ ಹೇಳಿದೆ, 2010 BBMP ಸೋತಂತಹ ಭೈರತಿ ಸುರೇಶ್ ಇವತ್ತು ಮಂತ್ರಿ, ಅಂದರೆ 2 ಸಲ MLA ಆಗಿದ್ದಾರೆ. ಅದು ಬೇರೆ ಕತೆ. ಅಂದರೆ ಪ್ರಿಯಾ ಕೃಷ್ಣ ಇನ್ನೂ ಸೀನಿಯರ್ ಭೈರತಿ ಸುರೇಶ್ಗಿಂತ ಅಂತ ನಾನು ಹೇಳ್ತಿರೋದು. ಹಾಗಾಗಿ ರಾಜಕೀಯ ಯಾವ ಮಟ್ಟಕ್ಕೆ ಇದಾಗತ್ತೆ ನೋಡಿ. ಒಟ್ಟಾರೆ ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಇಬ್ಬರು ಕೂಡ ಈ ಒಂದು ಲೋಕಸಭಾ ಚುನಾವಣೆ ಸಾಕು, ಬೆಂಗಳೂರು ಸೌತ್ಗೆ ನಾವು ಚುನಾವಣೆ ಮಾಡ್ತೀವಿ ಸಾಕು, ಐ ಆಮ್ ರೆಡಿ ಅಂತ ಅವರಿದ್ದಾರೆ. ಬಟ್ ಪ್ರಿಯಾ ಕೃಷ್ಣ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡಬೇಕು ನಾರ್ತ್ಗೆ ಅನ್ನೋ ಲೆಕ್ಕಾಚಾರ ಕೃಷ್ಣ ಬೈರೇಗೌಡರದು ಮತ್ತು ಭೈರತಿ ಸುರೇಶ್ ಅವ್ರದ್ದು. ಬಟ್ ಅದು ಫಲಿಸೋ ಲಕ್ಷಣ ಕಾಣ್ತಾ ಇಲ್ಲ. ಕುಸುಮ ಅವ್ರನ್ನ ಕರ್ಕೊಬರ್ಬೇಕು ಅಂತಿರೋ ಅದು ಫಲಿಸೋ ಲಕ್ಷಣ ಕಾಣ್ತಾ ಇಲ್ಲ. ನಿಮ್ಮ ಪ್ರಕಾರ ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವ್ರನ್ನ ನೆಗ್ಲೆಕ್ಟ್ ಮಾಡಿದ್ರಾ? ಪ್ರಿಯಾ ಕೃಷ್ಣ ಬಂದು ಅಥವಾ ಉತ್ತರಕ್ಕೆ ಬಂದು ಚುನಾವಣೆಗೆ ನಿಲ್ಲಬೇಕಾ? ಬೆಂಗಳೂರು ಉತ್ತರದಲ್ಲಿ ಲೋಕಸಭೆ ಗೆಲ್ಲೋದು ಯಾರು? ಶೋಭಾ ಕರಂದ್ಲಾಜೆ BJP ಕ್ಯಾಂಡಿಡೇಟ್ ಅಥವಾ ಕಾಂಗ್ರೆಸ್ ಅವ್ರು ಯಾರು ಗೆಲ್ತಾರಾ? ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಯಾರು ಎಷ್ಟು ಗೆಲ್ತಾರೆ ಮತ್ತು ಯಾರು ಪ್ರಧಾನಿ ಆಗ್ತಾರೆ? ಮೋದಿಯವರ, ರಾಹುಲ್ ಗಾಂಧಿಯವರ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಪ್ರತಿಯೊಬ್ಬರು ಒಳ್ಳೆ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ? ಅದರಲ್ಲೂ ಅಡುಗೆ ಮನೆಗೆ ಗಾಣದಿಂದ ತಯಾರಾದಂಥ ಪರಿಶುದ್ಧವಾದಂಥ ಎಣ್ಣೆ ಬೇಕು ಅಂತ ಕೇಳ್ತಿದ್ರಲ್ವಾ? ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕೇಳಿ, ಖರೀದಿ ಮಾಡಿ. ನೆನ್ಪಿರ್ಲಿ, ನಿಮ್ಮ ಮನೆಯಲ್ಲಿ 6 ತಿಂಗಳ ಪಾಪು ಇದ್ರೆ ಅದು ನೆಮ್ಮದಿಯಾಗಿ ನಿದ್ರೆ ಮಾಡಬೇಕು ಅಂದ್ರೆ ಜೀನಿ ಸರಿ ಇಟ್ಟು ಕೊಡಿ.